ವರದಿಗಾರರು ನಿಂಗಣ್ಣ ಜಡಿ, ವಡಗೇರ, ತಾಲೂಕಿನ ಕೃಷ್ಣವೇಣಿ. ಭೀಮಾ ಸಂಗಮದಲ್ಲಿ ಜನವರಿ 3 ರಿಂದ 15 ರವರೆಗೆ ಜರುಗುವ ಶ್ರೀ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ಯ ಲಕ್ಷ ಬಿಲ್ವಾರ್ಚನೆ, ರುದ್ರ ಪಾರಾಯಣ ಹಾಗೂ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ, ಹೋಮ ಹವನ, ಗಿರಿಜಾ ಕಲ್ಯಾಣ, ಅಯ್ಯಾಚಾರ ಇತ್ಯಾದಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಗಮೇಶ್ವರ ಮಠದ ಪೀಠಾಧಿಪತಿಗಳಾದ ಶಬ್ರಶ್ರೀ ಕರುಣೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಗಮದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು. ದಿನಾಂಕ 7 ರಂದು ಬೆಳಿಗ್ಗೆ 10 ಗಂಟೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಸುತ್ತಮುತ್ತಲ ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶ್ರೀಗಳು ಹೇಳಿದರು. ದಿನಾಂಕ 12 ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಗೆ ಗ್ರಾಮೀಣ ಕ್ರೀಡೆ ಕಬಡ್ಡಿ ಹಮ್ಮಿಕೊಳ್ಳಲಾಗಿದೆ. ಈ ಆಟದಲ್ಲಿ ಜಯಗಳಿಸಿದವರಿಗೆ ಪ್ರಥಮ ದ್ವಿತೀಯ ನಗದು ಬಹುಮಾನ ನೀಡಲಾಗುವುದು. ದಿನಾಂಕ 3 ರಿಂದ 13 ರವರೆಗೆ ಬೆಳಗಿನ ಜಾವ 5 ಗಂಟೆ ರಿಂದ 8 ಗಂಟೆವರೆಗೆ ರುದ್ರಾಭಿಷೇಕ, ಲಕ್ಷ ಬಿಲ್ವಾರ್ಚನೆ, ಸಾಯಂಕಾಲ 6 ರಿಂದ 8 ಗಂಟೆಯವರೆಗೆ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಕಾರ್ಯಕ್ರಮ, ಸಂಗೀತ ರಸಮಂಜರಿ, ಭಜನೆ ಕಾರ್ಯಕ್ರಮಗಳು ಜರುಗುವು. ದಿನಾಂಕ 13 ಶನಿವಾರ ಕರ್ತೃರು ಗದ್ದುಗೆಗೆ ಸಂಗಮೇಶ್ವರನಿಗೆ ರುದ್ರಾಭಿಷೇಕ, ಲಕ್ಷ ಬಿಲ್ವಾರ್ಚನೆ, ಪುರಾಣ ಸಮಾರೋಪ ಸಮಾರಂಭ. ಸಾಯಂಕಾಲ ನಡೆಯಲಿರುವ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಗೊಬ್ಬೂರಿನ ಬೂದಿಬಸವೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ಬೂದಿಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಹಿಸಿಕೊಳ್ಳುವರು. ರವಿವಾರ ದಿನಾಂಕ 14 ರಂದು ಬೆಳಿಗ್ಗೆ ಶ್ರೀ ಕಾಳಿಕಾ ಮಾತೆಗೆ ರುದ್ರಾಭಿಷೇಕ, ಕುಂಕುಮಾರ್ಚನೆ. ಅಂದು ಬೆಳಗ್ಗೆ 9 ಗಂಟೆಗೆ ಶಿವಪುರ ಗ್ರಾಮದಿಂದ ತೇರಿನ ಕಳಸ ಮಹಾಕುಂಭ ಮೆಳದೊಂದಿಗೆ ಅಗ್ನಿಹಾಳ, ಗುಂಡ್ಲೂರ ಗ್ರಾಮದ ಮೂಲಕ ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ, ಮಂಗಳವಾದ್ಯ ಹಾಗೂ ಜಾನಪದ ಕಲಾ ತಂಡಗಳೊಂದಿಗೆ ಸುಕ್ಷೇತ್ರ ಸಂಗಮಕ್ಕೆ ಪಾದಯಾತ್ರೆ ಮೂಲಕ ತಲುಪುವುದು. ನಂತರ 4 ಗಂಟೆಗೆ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಧರ್ಮ ಸಭೆ ಜರುಗುವುದು. ನಂತರ ಬೆಳಗಿನ ಜಾವ 5 ಗಂಟೆ 30 ನಿಮಿಷಕ್ಕೆ ಮಹಿಳೆಯರಿಂದ ಉಚ್ಚಾಯಿ ಜರುಗುವುದು. ಸಾಯಂಕಾಲ ನಡೆಯುವ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಆಲೂರ ಸಂಸ್ಥಾನ ಮಠದ ಶಬ್ರಶ್ರೀ ಕೆಂಚ ವೃಷಭೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಹಿಸಿಕೊಳ್ಳುವವರು. ದಿನಾಂಕ 15 ಸೋಮವಾರದಂದು ಸಾಯಂಕಾಲ 6 ಗಂಟೆಗೆ ಸಂಗಮೇಶ್ವರ ಮಹಾರಥೋತ್ಸವ ಜರುಗುವುದು. ಸಂದರ್ಭದಲ್ಲಿ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಈ ಎಲ್ಲಾ ಕಾರ್ಯಕ್ರಮಗಳು ಶಬ್ರಶ್ರೀ ಕರುಣೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಗಮ ಇವರ ನೇತೃತ್ವ ಹಾಗೂ ಸಾನ್ನಿಧ್ಯದಲ್ಲಿ ಜರುಗುತ್ತವೆ. ಈ ಜಾತ್ರೆ ಮಹೋತ್ಸವದ ದಿನನಿತ್ಯ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತೆ ಯಾರಾದರೂ ರಾಜಕಾರಣಿಗಳು ಮಿನಿಸ್ಟ್ರಿ ಯಾರು ಬರ್ತಾರೆ ಅವತ್ತು ಕಾರ್ಯಕ್ರಮ? ಶಾಸಕರು, ಸ್ಥಳೀಯ ಶಾಸಕರು, ಮಾಜಿ ಶಾಸಕರು, ಇವರೆಲ್ಲ ರಾಜಕೀಯ ಎಲ್ಲ ವ್ಯಕ್ತಿಗಳು ಬರ್ತಾರೆ. ಅವತ್ತು 14ಕ್ಕೆ ಎಲ್ಲರಿಗೂ ಕರೆಸ್ತೀವಿ. ಲೋಕಲ್ ಏನು ಅವರೆಲ್ಲರಿಗೂ ಕರೆಸ್ತೀವಿ.